ಕೃಷ್ಣ ಒಂದು ಸಲ ದ್ವಾರಕೆನಲ್ಲಿರಬೇಕಾದ್ರೆ ತನ್ನ ವೃಂದಾವನದ ಭಕ್ತರ ಭಕ್ತಿಯನ್ನು ಇಡೀ ಓಲ್ ವರ್ಲ್ಡ್ಗೆ ಅದೆಷ್ಟು ವಿಶೇಷ ಅಂತ ತೋರಿಸ್ಲಿಕ್ಕೋಸ್ಕರ ಒಂದು ಲೀಲೆಯನ್ನು ಮಾಡ್ತಾನೆ. ಆ ಲೀಲೆನಲ್ಲಿ ಕೃಷ್ಣನಿಗೆ ತಲೆನೋವು ಬಂದಿರುತ್ತೆ. ಆಗ ಎಲ್ಲ ವೈದ್ಯರು ಬಂದು ನೋಡಿದ್ರು ಕೂಡ ಆ ತಲೆನೋವು ವಾಸಿ ಆಗೋದಿಲ್ಲ. ಆಗ ಕೃಷ್ಣ ಹೇಳ್ತಾನೆ ನಾರದ ಮುನಿಯವರಿಗೆ, ನಾರದ ಮುನಿಯವರೇ, ನೀವು ಹೋಗಿ ನನ್ನ ಶುದ್ಧ ಭಕ್ತರ ಪಾದದ ಧೂಳನ್ನು ತಗೊಂಬಂದು ನನ್ನ ತಲೆ ಮೇಲೆ ಹಚ್ಚಿದ್ರೆ ಮಾತ್ರ ನನ್ನ ತಲೆನೋವು ಹೋಗುತ್ತೆ ಅಂತ. ಸೊ ಇಮಿಡಿಯೇಟ್ಲಿ ನಾರದ ಮುನಿಯವರು ಹೊರಡ್ತಾರೆ. ತುಂಬ ದೊಡ್ಡ ಸನ್ಯಾಸಿಗಳನ್ನ, ಯೋಗಿಗಳನ್ನು ಮತ್ತು ತುಂಬ ಜನ ಭಕ್ತರನ್ನು ಮೀಟ್ ಮಾಡಿ ನಾರದ ಮುನಿಯವರು ಕೇಳ್ತಾರೆ, ಈ ಥರ ಕೃಷ್ಣನಿಗೆ ತಲೆನೋವು ಬಂದಿದೆ, ನಿಮ್ಮ ಪಾದದ ಧೂಳನ್ನು ಕೊಡಿ ಅಂತ. ಆದರೆ ಯಾರು ಕೂಡ ಒಪ್ಪೋದಿಲ್ಲ ಪಾದದ ಧೂಳನ್ನು ಕೊಡೋಕ್ಕೆ. ಯಾಕಂದರೆ ನನ್ನ ಸ್ವಾಮಿಯ ತಲೆ ಮೇಲೆ ನನ್ನ ಪಾದದ ಧೂಳು ಬೀಳೋದಾ, ಇದಾಗದು ಅಂತ. ಇಂಥ ಪಾಪದ ಕೆಲಸ ನಾನು ಮಾಡೋದಿಲ್ಲ, ಮಾಡಿ ನರಕಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಫೈನಲಿ ನಾರದ ಮುನಿಯವರು ವೃಂದಾವನಕ್ಕೆ ಬರ್ತಾರೆ. ವೃಂದಾವನದ ಗೋಪಿಯವ್ರಿಗೂ ಕೂಡ ಅದನ್ನು ಕೇಳ್ತಾರೆ, ಕೃಷ್ಣನಿಗೆ ತಲೆನೋವು ಬಂದಿದ್ದರೆ ನಿಮ್ಮ ಪಾದ ಧೂಳನ್ನು ಕೊಡಬೇಕು ಅಂತ. ಇಮ್ಮಿಡಿಯೇಟ್ಲಿ ಅವರು, ಕೃಷ್ಣನಿಗೆ ತಲೆನೋವು ಬಂದಿದೆಯಾ, ನಮ್ಮ ಪಾದ ಧೂಳಿಂದ ಕೃಷ್ಣನಿಗೆ ತಲೆನೋವು ಹೋಗುತ್ತಾ ಅಂತ ಅವರ ಪಾದದ ಧೂಳನ್ನ ಬಾಚಿ ಕೊಡ್ತಾರೆ. ನಾರದ ಮುನಿಯವರು ಹೇಳ್ತಾರೆ, ಈ ಥರ ಎಲ್ಲ ಕೊಟ್ಟರೆ ನೀವು ನರಕಕ್ಕೆ ಹೋಗ್ತೀರಾ ಅಂತ. ಅದಕ್ಕೆ ಗೋಪಿಯರು ಹೇಳ್ತಾರೆ, ನಾವು ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ, ಕೃಷ್ಣನ ತಲೆನೋವು ಫಸ್ಟು ವಾಸಿಯಾಗಬೇಕು ಅಂತ. ಇದು ವೃಂದಾವನದ ಕೃಷ್ಣನ ಭಕ್ತರ ಭಕ್ತಿ. ಮತ್ತು ಈ ವೃಂದಾವನದ ಭಕ್ತರಲ್ಲೆಲ್ಲ ಶ್ರೇಷ್ಠ ಭಕ್ತೆ ಅಂತ ಅಂದರೆ ಅದು ರಾಧಾರಾಣಿ. ಜಯ ಶ್ರೀರಾಧೆ, ಹರೇ ಕೃಷ್ಣ.